ಬರೆಯಕ್ ಕೊಟ್ಟಿದ್ರು 20 ಸತಿನ ಬರ್ದಿದ್ದೇನಲ್ಲ. ಹಾ ಲೋ ಇಲ್ಲಿ ಕಣಲೋ, ನಾನು 10 ಸತಿ ಬರ್ದಿರೋದು. ಹಾ ಏನಾರ ಕೇಳಿದ್ರೆ ಯೋನ ಮಾಡೋದು. ಹಾ ಸುಮ್ಕಿರು ಸುಮ್ಕಿರು, ಮೇಷ್ಟ್ರು ಮೊಗ್ಗಿ ಬರ್ದಾರ ಬೋರ್ಡ್ ಮೇಲೆ, ಅದನ್ನ ಕರೆದು ಓದಿಸ್ತಾರೆ. ಈಗ ಇವನು ಓಡ್ಬೇಡ, ಸುಮ್ಕಿರು. ನಾನೇನು ಓಡಲ್ಲ ಕಣು, ಅಮ್ಮಣ್ಣರೇನಾರ ಜ್ಞಾಪಿಸಿರೆ ಯೋನ ಮಾಡೋದು. ಮೇಷ್ಟ್ರು ತೋಳ್ತಾರಲ್ಲ ಅವಾಗ. ಸುಮ್ಕಿರು, ಮೇಷ್ಟ್ರು ಏನೋ ಬರೀತಾವ್ರಿ. ಏ ಮಂಜ, ಏನದು ನೀವೇ ಮಾತಾಡ್ಕೊಂತಿದ್ದೀರಾ? ಏನಿಲ್ಲ ಸರ್, ಮಗ್ಗಿ ಬರ್ದಿದ್ರಲ್ಲ, ನಾನು ಹೇಳ್ಕೊಂಡ್ ಕೊಡ್ತೀನಿ ಅಂತನಾ ಹೇಳ್ತಿದ್ದೆ ಅಷ್ಟೇನೆ. ನಾನು ಹೇಳ್ಕೊಂಡ್ ಕೊಡ್ತೀನಿ ಸರ್ ಮಗ್ಗಿನ ಫಸ್ಟ್. ಹೇಳ್ಕೊಡಿರಂತೆ. ಫಸ್ಟು ಅಟೆಂಡೆನ್ಸ್ ಹೇಳ್ರಿ. ಹ್ಞೂ ಸರ್ ಹೇಳ್ತೀವಿ. ಅನಿತಾ ಬಂದಿಲ್ಲ ಅವಳು ಇವತ್ತ. ಅವಳಿಗೇನೋ ಹುಷಾರಿಲ್ವಂತೆ, ಅದು ಆಸ್ಪತ್ರೆಗೆ ಹೋಗ್ಬತ್ತೀನಿ ಅಂತನಾ ಬಂದಿಲ್ಲ. ಬಿಂದು ಬಂದಿದ್ದೀನಿ ಸರ್. ಕುಸುಮ ಬಂದಿದ್ದೀನಿ ಸಾ. ಕಿರಣ ಬಂದಿದ್ದೀನಿ ಸರ್. ಮಂಜ ಹ್ಞೂ ಸರ್ ಇಲ್ಲೇ ಇದ್ದೀನಿ, ಬಂದಿದ್ದೀನಿ. ದಾವುದ ನಮ್ದು ಬಂದಿದ್ದಾರೆ ಸರ್, ನಮ್ದು ಇಲ್ಲೇ ಐತೆ. ದಾವುದ, ಅದನ್ನ ಕರೆಕ್ಟಾಗಿ ಹೇಳಕ್ ಕಲ್ತ್ಕೊಳ್ಳೋ. ಬಂದಿದ್ದೀನಿ ಅಂತ ಹೇಳ್ಬೇಕು. ನೀನ್ ಏನೇನೋ ಹೇಳ್ತಿಯಲ್ಲೋ. ಅಚ್ಚ ಸರ್, ಕಲಿತಾರೆ, ನಮ್ದು ಕಲಿತಾರೆ. ಸರಿ, ಕಲಿವಂತೆ. ಬಂದು ಈಗ ಮಗ್ಗಿ ಹೇಳ್ಕೊಂಡ್ ಕೊಡ್ರಿ. ಮಗ್ಗಿನ ಕಲ್ತ್ಕೋಬೇಕು. 10ವರೆಗೂ ಮಗ್ಗಿ ಕಲ್ತ್ಕೋಬೇಕು ನಿಮ್ದು ಕ್ಲಾಸ್ ಮುಗಿಯೋದ್ರೊಳಗೆ. ನಂಗೆ 10ವರೆಗೂ ಬರ್ತವೆ ಮಗ್ಗಿ. ಮಂಜ, ನಿಂಗ್ ಬರ್ತವೇನೋ 10 ತಕ ಮಗ್ಗಿ? ಹ್ಞೂ ಸರ್ ಬರ್ತವೆ, ಆದ್ರೆ ಅಲ್ಲೊಂದೆಲ್ಲ ಒಂದೊಂದು ತಪ್ಪಾಗ್ತೈತೆ. ತಪ್ಪೆಲ್ಲ ಆಗಂಗಿಲ್ಲ. ಕರೆಕ್ಟಾಗಿ ಹೇಳ್ಬೇಕು, ಹೇಳೋದನ್ನ ಕಲ್ತ್ಕೋಬೇಕು. ಮಗ್ಗಿ ಬಂದ್ರೇನೆ ಲೆಕ್ಕ ಮಾಡಕ್ ಬರೋದು, ಇಲ್ಲಾಂದ್ರೆ ಲೆಕ್ಕ ಮಾಡಕ್ ಬರಲ್ಲ. ಆತು ಕಲ್ಕೊಂತೀವಿ. ಯಾತೋ ಹೆಡ್ ಮಾಸ್ಟ್ರು ಕೊಟ್ಟು ಕಳ್ಸೋರಿ. ತಕೊಳ್ರಿ, ಅದೇನೋ ಬರ್ದವ್ರಂತೆ. ನೋಡ್ರಿ, ಓದಿ ಹೇಳ್ಬೇಕಂತ ಹುಡುಗರಿಗೆ. ಮೆಮೊ ಬಂದಿದ್ಯಾ? ತಗೊಂಬರಪ್ಪ ಇಲ್ಲಿ. ಏನ್ ಸಾ ಅದು? ರಜೆ ಕೊಟ್ಟವ್ರೇನ್ ಸಾ? ಮೆಮೊ ಬಂದೈತಲ್ಲ. ತಡೀರ ಒಂಚೂರ, ಓದಿ ಹೇಳ್ತೀನಿ ಏನು ಅಂತಾನ. ಯಾಕೆ ಬೇಜಾರಾಗಿದ್ದೀರಾ? ಏನಾಯ್ತು? ನಿಮ್ಮನ್ನ ಎಲ್ಲರನ್ನ ಬೇರೆ ಸ್ಕೂಲಿಗೆ ಕಳ್ಸಿದೆ. ಮಂಜ, ಈ ಮೇಷ್ಟ್ರನ್ನ ಬೇರೆ ಸ್ಕೂಲಿಗೆ ಕಳ್ಸಿರಂತಲ್ಲೋ. ತಡಿಯಲ್ಲ, ಇನ್ನು ಹೇಳಿಲ್ಲ ಅವ್ರು ಏನು ಅಂತಾರ. ಏನಾಯ್ತು ಏನ್ ಬರ್ದೈತೆ ಅದ್ರಾಗೆ? ಏನಿಲ್ಲ ಕಣಪ್ಪ, ಅದ್ರಲ್ಲಿ ಏನ್ ಬರ್ದೈತೆ ಅಂದ್ರೆ ಮಕ್ಕಳಿಗೆ ಇನ್ನೊಂದು 4-5 ದಿವಸ, ಒಂದು ವಾರ ತಕ ರಜಾ ಅಂತ ಬರ್ದೈತಿ. ರಜಾ ಬರ್ದವ್ರೆ? ನಿಜವಾಗ್ಲೂ ರಜಾ ನಮಗೆ ಒಂದು ವಾರ ತಕನ? ಲೋ ಮಂಜ, ವಾರ ತಕ ರಜಾ ಅಂದ್ರೆ ಇನ್ನ ಮಜಾ ಮಾಡೋದೇನೆ ರಜಾ ಮಜಾ ಅಲ್ವೇನೋ? ಮಕ್ಕಳ ಗಲಾಟೆ ಮಾಡ್ಬಿಡಿ, ಗಲಾಟೆ. ಏನಂದ್ರೆ ನಿಮಗೆ ಒಂದು ವಾರ ತನಕ ರಜಾ ಇದೆ, ಅದಕ್ಕೆ ರಜಾ ಹೇಳಿ ಅಂತ ಹೇಳಿ ಕಳಿಸಿದ್ದಾರೆ ಮೆಮೊನ. ಏನಕ್ಕೆ ರಜಾ ಅಂತ ಹೇಳಲೇ ಇಲ್ವಲ್ಲ ನೀವು? ಅದೇನಂದ್ರೆ ಅದು ಏನ್ ಹೇಳಿ ಏನಿಲ್ಲ, ಇವರು ಡಾಕ್ಟರ್ ರಾಜ್ಕುಮಾರ್ ಇಲ್ವಾ, ಅವ್ರನ್ನ ಇದು ಕಿಡ್ನಾಪ್ ಮಾಡ್ಬಿಟ್ಟವ್ರಂತೆ. ಅದಕ್ಕೇನೆ ಮಕ್ಕಳಿಗೆ ರಜಾ ಕೊಡಿ ಅಂತನ ಮೆಮೊ ಕಳ್ಸೋರಿ. ಏನ್ ಹಿಂಗ್ ಹೇಳ್ತಾ ಇದ್ದೀರಾ? ಅವ್ರನ್ನ ಕಿಡ್ನಾಪ್ ಮಾಡೋದು ಅಂದ್ರೆ ಏನು? ಎಷ್ಟು ಒಳ್ಳೆ ಮನುಷ್ಯ. ಹೆಂಗೆ ಫಿಲಮ್ಗೆಲ್ಲ ಹೆಂಗೆ ಆಕ್ಟ್ ಮಾಡ್ತಿದ್ರು, ಎಷ್ಟು ಒಳ್ಳೆ ಪಿಕ್ಚರ್ ಮಾಡ್ತಿದ್ರು. ಅವ್ರನ್ನ ಕಿಡ್ನಾಪ್ ಮಾಡೋರು ಅಂದ್ರೆ ಅದು ಹೆಂಗೆ ಹೆಂಗೋ ಗೊತ್ತಿಲ್ಲಪ್ಪ, ನನಗೂ ಅಷ್ಟೇ ಬೇಜಾರಾಗ್ತೈತಿ. ನಾನು ಅವ್ರ ದೊಡ್ಡ ಅಭಿಮಾನಿ, ಆದ್ರೆ ಹಿಂಗೆಲ್ಲ ಆಗ್ಬಾರ್ದಿತ್ತು, ಆಗೋಗ್ಬಿಟ್ಟೈತೆ. ನೋಡೋಣ ಏನೇನು ಆಗ್ತೈತೋ. ಹೆಂಗೆ ಬಿಡ್ತಾರಾ, ಬಿಡಿಸ್ಕೊಂಬರ್ತಾರೆ. ಆಯ್ತು, ಮಕ್ಕಳಿಗೆ ರಜೆ ಐತೆ, ಎಲ್ಲರಿಗೂ ಮೆಮೊ ಕೊಟ್ಬಿಟ್ಟು ಬೇರೆ ಕ್ಲಾಸ್ ರೂಮ್ಗಳಿಗೂ ಕೊಟ್ಟು ಸೈನ್ ಹಾಕ್ಸ್ಕೊಂಡು ಮಕ್ಕಳನ್ನ ಮನೆಗೆ ಹೋಗಕ್ಕೆ ಹೇಳಪ್ಪ. ನಂಗೂ ಸ್ಯಾನೆ ಬೇಜಾರಾಗ್ತೈತೆ ಏನ್ ಹಿಂಗಾತು? ಏನು ಮಾಡೋಕ್ಕಾಗಲ್ಲ ಕಣಪ್ಪ, ಒಳ್ಳೆ ಮನುಷ್ಯರಿಗೇನೆ ಹಿಂಗಾಗೋದು. ಏನು ಮಾಡಂಗಿಲ್ಲ, ನೋಡೋಣ ನಡಿ ಏನೇನು ಆಗ್ತೈತಿ ಅಂತಾನೆ. ಹೋಗ್ತೀನಿ ನಾನು. ಮಕ್ಕಳ, ನಿಮಗೆ ಒಂದು ವಾರ ತನಕ ಸ್ಕೂಲ್ ರಜಾ ಇರುತ್ತೆ. ನೀವು ಮನೆ ಹತ್ರ ಇದ್ದು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ಕೊಳ್ಳಿ, ಆಯ್ತಾ? ಎಲ್ಲೂ ಬಿಸಿಲಲ್ಲಿ ಓಡಾಡಕ್ಕೆ ಹೋಗ್ಬೇಡಿ. ಆತು, ನಾವು ಓದ್ಕೊಂತೀವಿ ಚೆನ್ನಾಗಿ. ಅಮ್ಮನಿ ಕುಸುಮ ಬರ್ತೀಯ? ಮರ್ಕೋತಿ ಆಟ ಆಡೋಣ? ಇಲ್ಲಪ್ಪ, ನಾನ್ ಬರಲ್ಲ. ನಮ್ಮ ಮನೆಗೆ ನಮ್ಮ ಅಜ್ಜಿ ಬೈತೈತಿ. ಮರ್ಕೋತಿ ಆಟಾಡಕ್ಕೆ ಹೋಗ್ತೀಯ ಹುಡುಗಿ ನೀನು ಅಂತನಾ ಬೈತೈತಿ. ನಾವು ಅಲ್ಲೇನೆ ಬಿಂದು ನಾನು ಅನಿತಾ ಎಲ್ಲ ಸೇರ್ಕೊಂಡು ಕುಂಟಬಿಲ್ಲೆ ಆಡ್ತೀವಿ, ನಾವು ಬರಲ್ಲ. ಬಾರ ಮಂಜ, ಅವ್ರನ್ನೇನ್ ಕೂಗ್ತೀಯ, ನಾವೇ ಆಡ್ಕೊಂಬನ. ಅಲ್ಲ ಕಣಪ್ಪಿ, ಅದು ಯಾರೋ ಕಿಡ್ನಾಪ್ ಆಗ್ಯಾರ ಅನ್ನಲ್ಲ, ಯಾರು? ಅದಕ್ಕೆ ರಜಾ ಕೊಡ್ತಾರೆ? ಅಮ್ಮನಿ, ಯಾರ ಕಿಡ್ನಾಪ್ ಆಗ್ಲಿ?
ನಮಗೆ ಹಂಗ ಒಂದು ಹಾರ ರಜಾ ಕೊಟ್ಟಾರಲ್ಲ ರಾಜದಾಗೆ ಮಜಾ ಮಜಾ ಮಾಡೋದು. ಆಲೆ ಸ್ಕೂಲ್ ಸ್ಟಾರ್ಟ್ ಆಗೈತೆ ಅಂತಾನ ಬೇಜಾರಾಗಿತ್ತು. ಈ ಹಂಗ ಮಜ್ಜದಾಗ ಒಂದು ವಾರ ರಜಾ ಸಿಕ್ತಲ್ಲ ಅದನ್ನ ನೋಡು. ಹೋಗಿ ಮಂಟ ಚೆನ್ನಾಗಿ ಆಡ್ಕೆ ಹೋಗು ಹೋಗು. ಏ ಬಾರ ಮಂಜ, ನಾವು ಟೈಮ್ ವೇಸ್ಟ್ ಮಾಡೋದ್ ಬೇಡ. ಬಾ ಹೋಗೋಣ ಮಂಟಕ್ ಹೋಗಿ ಉಂಡ್ಬಿಟ್ಟು ಆಟ ಆಡ್ಕೊಂಬನ. ಬಾ ಬಾ ಹೋಗೋಣ. ಮಂಜುಂದಣ್ಣ ಕಿರಣಣ್ಣ ಅಚ್ಚಾಗೆ ಹೇಳ್ತಾ ಇದ್ದಾರೆ. ಬನ್ನಿ ಬನ್ನಿ, ನಾವು ಹೋಗಿ ಆಟ ಆಡ್ದ ಇಲ್ಲ ಆಟ ಆಡ್ಕೊಂಡು ಆಮೇಲೆ ಊಟ ಮಾಡ್ಕೊಂಡು ಆಟ ಆಡೋಣ. ಬನ್ನಿ ಬನ್ನಿ. ಹುಡುಗಿಯರ್ ಬರ್ತಿದ್ದಿಲ್ಲ ಇರ್ಲಿ. ಅಲ್ಲ ಕಣೆ ಬಿಂದು, ಯಾರು ಕಿಡ್ನಾಪ್ ಆಗ್ಯಾರೆ ಅಂದರು. ನಮಗೆ ಗೊತ್ತೇ ಇಲ್ವಲ್ಲಿ ಅವ್ರು ಯಾರು ಅಂತನ. ಯಾರು ದೊಡ್ಡ ಮನುಷ್ಯನ ಕಿಡ್ನಾಪ್ ಮಾಡಿರ್ಬೇಕು ಕಣಿ. ಅದಕ್ಕೇನೆ. ಬಾ ಹೋಗೋಣ ಮಂತಕ್ಕಿನ್ನ. ಈ ಸ್ಕೂಲ್ ಬಾಗ್ಲಾಕೈತಿ, ನಮ್ಮ ಅಮ್ಮ ಬೈತೈತಿ ಹೋಗ್ಲಿಲ್ಲ ಅಂದ್ರೆ ಬೇಗ. ನಡಿ ನಡಿ ಹೋಗೋಣ. ಇದೊಂದು ನಮ್ಮ ಟಿವಿ ಒಂದ್ಸತಿ ಬರ್ತೈತೆ ಒಂದ್ಸತಿ ಬರಲ್ಲ. ಅದು ಯಾತಕ್ಕೆ ಕೆಟ್ಟೋಗೈತೆ, ರಿಪೇರಿ ಮಾಡಿಸ್ಕೊಂಬಾರ ಅಂದ್ರೆ ರಿಪೇರಿನೇ ಮಾಡಿಸ್ಕೊಂಬರಲ್ಲ ಅಂತಾನೆ. ಯಾತನ ಪಿಕ್ಚರ್ ನೋಡೋಣ ಅಂದ್ರೆ ಗುಂಡಕಯ್ಯ ಗುಂಡಕಯ್ಯ ಯಾರು ಕೂಗ್ತಾರಲ್ಲ ಲಸ್ಮಕ್ಕಿದ್ದಂಗೋಳೆ. ಯಾಕೆ ಲಸ್ಮಕ್ಕ ಬಾರೆ. ಗುಂಡಕಯ್ಯ ಗುಂಡಕಯ್ಯ ಏನಾದ್ ಗೊತ್ತೆ, ವಿಷಯ ಗೊತ್ತೆ? ಯಾಕೆ ಈಟೊಂದು ಗಾಬರಿಯಾಗಿ ಬರ್ತಿದ್ಯಾ? ಯೋನಾತೆ ಯಾರ್ದು ಯೋನಾತೆ? ನಿಂಗೆ ಗೊತ್ತಿಲ್ಲ ಅನ್ಕೊಂಡಕಯ್ಯ, ನೀನ್ ಟಿವಿ ನೋಡ್ಲಿಲ್ವೇ? ಏ ಬಾರೆ, ನಮ್ಮನೆಗೆ ಟಿವಿನೇ ಕೆಟ್ಟೋಗೈತಿ. ಅದನ್ನ ರಿಪೇರಿ ಮಾಡಿಸ್ಕೊಂಬ ಅಂತ ಹೇಳ್ತಿದ್ದೀನಿ ನಮ್ಮ ಹುಡುಗಿಗೆ. ಅವನು ತಗೊಂಡೋಗ್ತಾನೆ ಇಲ್ಲ ಕಣೆ. ಅದೊಂದ್ಸತಿ ಬರ್ತೈತೆ ಒಂದೊಂದ್ಸತಿ ಬರಲ್ಲ. ನಮ್ಮ ಮಂಜು ಹುಡ್ಕ ಬಂದು ಏನೇನು ಇದು ಮಾಡಿ ಬರ್ತೈತೆ, ಇಲ್ಲಾಂದ್ರೆ ನಂಗಂತೂ ಹಾಕಕ್ಕೆ ಬರಲ್ಲ ಕಣೆ ಅದ. ಯಾಕೆ ಯೋನಾತೆ? ಗುಂಡಕಯ್ಯ ನೀನೇ ನಿನ್ ಕೇಳ್ತೀಯ? ಊರಿನ ಜನಕ್ಕೆಲ್ಲ ಗೊತ್ತು, ನಿನ್ ಗೊತ್ತಿಲ್ಲ ಅಂತೆಲ್ಲ. ಯಾಕೆ ಅಂತದ್ ಯೋನಾತೆ ಗಾಬರಿ ಆಗಿದ್ಯೋ? ಹಂಗೇನೆ ಎಲ್ಲೆಲ್ಲ ಪ್ರವಾಹ ವಿವಾಹ ಬಂದಿದ್ದೇನೆ, ಸುನಾಮಿ ಏನಾದ್ರು ಬಂತೆ? ಪ್ರವಾಹದಂತ ವಿಷಯನೇ ಹೆಂಗ್ ಗೊತ್ತೆ? ಇವರು ರಾಜ್ಕುಮಾರ್ ಇದ್ರಲ್ಲ, ಅವ್ರನ್ನ ಕಿಡ್ನಾಪ್ ಮಾಡ್ಯಾರಂತೆ. ಏನೇ ಕಿಡ್ನಾಪ್ ಮಾಡ್ಯಾರಿ? ಅದೇ ಹೊತ್ಕೊಂಡು ಹೋಗ್ತಾರಲ್ಲ ಅವ್ರನ್ನ, ಹಂಗೆ ಅದ್ನೇನೆ ಮಾಡಿರೋದು. ಉಕ್ಕಂಡ್ಕೊಂಡಕಯ್ಯೋ ಅವ್ರನ್ನ ಮನೆಗಿದ್ರಂತೆ, ಬಂದು ಕರ್ಕೊಂಡೋಗ್ಯಾರಂತೆ. ಹಂಗಂತನ ಟಿವಿಯಾಗೆಲ್ಲ ತೋರಿಸ್ತಾರೆ. ಟಿವಿಯಾಗೆಲ್ಲ ಬರೀ ಅವ್ರದೇ ಪಿಕ್ಚರ್ ಇವತ್ತ. ಅದೇನೆ ಹಂಗಾಗೈತೆ. ಅಲ್ಲ ಕಣೆ, ಹಂಗೆಲ್ಲ ಒತ್ಕೊಂಡೋಗಕ್ ಆಗ್ತೈತೆ ನಿಮ್ಮ ಮನೆ ಒಳಗ್ ಬಂದು? ಉಕ್ಕಂಡ್ಕೊಂಡಕಯ್ಯೋ ಒತ್ಕೊಂಡೋಗ್ಯಾರಂತೆ. ಕಿಡ್ನಾಪ್ ಮಾಡ್ಕೊಂಡು ರಾಜ್ಕುಮಾರ್ನ ಏನು ಮಾಡಿಲ್ವಂತೆ, ಸುಮ್ಕೆ ಕರ್ಕೊಂಡೋಗ್ಯಾರಂತೆ. ಅಲ್ಕಣೆ ಏನು ಹಿಂಗೆ ಹೇಳ್ತೀಯಾ? ಅಯ್ಯಮ್ಮ ಗುಂಡಕಯ್ಯ ಗುಂಡಕಯ್ಯ ಯೋನಾತು. ಮಾಲಾ ಮಾಲಾ ಬಾರಿ ಇಲ್ಲಿ, ಮತ್ತೆ ಯಾಕೋ ಬಿದ್ದೋಯ್ತು ಬಾರಿ. ಲಸ್ಮಕಯ್ಯ ಯಾಕೆ ನಮ್ಮ ಮತ್ತೆ ಹೆಂಗ್ ಬಿದ್ದೋಯ್ತು? ಯಾತಕ್ಕೋ ಯಾತ್ ಹೇಳ್ದೆ ನಮ್ಮ ಮತ್ತೆ ಹಿಂಗ್ ಬಿದ್ದೋಯ್ತಲ್ಲ? ಯಾತ್ ಹೇಳ್ಕಣೆ ಮಾಲ, ನಾನು ಅದೇನೆ ಇವರು ರಾಜ್ಕುಮಾರ್ ಕಿಡ್ನಾಪ್ ಆಗಿದ್ರಲ್ಲ ಅದನ್ನ ಬಂದು ಹೇಳ್ದೆ. ಅದಕ್ಕೆ ಕೊಳ್ತಾ ಬಿದ್ದೆ ಗೊತ್ತಲ್ಲೇ. ಏನಕ್ಕ ರಾಜ್ಕುಮಾರ್ ಕಿಡ್ನಾಪ್ ಆಗ್ಯಾರ? ಯಾವಾಗಕ್ಕ? ನಮಗ್ ಗೊತ್ತೇ ಇಲ್ವಲ್ಲಕ್ಕ. ನಿಮ್ಮನೆ ಟಿವಿ ಗೊತ್ತಿಲ್ಲ, ಹೆಂಗ್ ಗೊತ್ತಾಗ್ತೈತೆ? ಊರದ್ದೆಲ್ಲ ಗೊತ್ತಾಗೈತೆ. ಅಕ್ಕೋ ನಮ್ಮ ಅತ್ತೆ ತೆಗೆ ಯಾಕೆ ಹೇಳ್ದೆ? ರಾಜ್ಕುಮಾರ್ ಅಂದ್ರೆ ನಮ್ಮ ಅತ್ತೆ ಪ್ರಾಣನೇ ಬಿಡ್ತೈತಿ. ನೀನು ಬಂದು ನಮ್ಮ ಅತ್ತೆ ತೆಗೆ ಹೇಳಿದ್ಯಲ್ಲ, ಎಬ್ರಸಕ್ಕ ನಮ್ಮ ಅತ್ತೆನ. ಅತ್ತೆ ಅತ್ತೆ ಎದ್ದೋಳತ್ತೆ. ಅತ್ತೆ ಗುಂಡಕಯ್ಯ ಗುಂಡಕಯ್ಯ ಎದ್ದೋಳಿ ಎದ್ದೋಳಿ, ಏನಾಗಿಲ್ಲ ಎದ್ದೋಳಿ. ಯೋನತ್ತೆ ನಂಗೆ. ಅತ್ತೆ ಯೋನಾಗಿಲ್ಲ, ಎದ್ದೋಳತ್ತೆ, ಇಲ್ಲಿ ಕುಕ್ಕಳತ್ತೆ ಒಂದು ನಿಮಿಷ. ಅತ್ತೆ ಯೋನಾಗಿಲ್ಲ ಕಣ್, ಸುಮ್ಕಿರತ್ತೆ. ಯಾತು ಆಗಿಲ್ಲ ಅಂತೆಲ್ಲಿ. ಯಪ್ಪ ಮಾರಾಯ, ನಮ್ಮ ಅಪ್ಪನ್ನ ಎಲ್ಲ ಕಿಡ್ನಾಪ್ ಮಾಡಿರಂತಲ್ಲಿ. ಅಯ್ಯೋ ಶಿವನೇ, ದೇವ್ರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನಲ್ಲಿ. ಕುಂಡಕಯ್ಯ ನೀನೆಲ್ಲ ಊರೊಳಗೆ ಎಲ್ಲ ಜನನು ಹಂಗೆ ಅವ್ರನ್ನ ಯಾಕೆ ಕಿಡ್ನಾಪ್ ಮಾಡಿರು ಅಂತ ಬೇಜಾರ್ ಮಾಡ್ಕೊಂತಾರೆ. ಸುಮ್ಕಿರು, ಏನು ಆಗಲ್ಲ, ಬರ್ತಾರೆ. ಭಾರತೆ ನೀನಿನ್ನೂ ತಿಂಡಿನೂ ತಿಂದಿಲ್ಲ. ಟಿವಿ ನೋಡ್ಬೇಕು ಅಂತ ಈ ಕಡೆಗೆ ಬಂದೆ. ಬಾ ತಿಂಡಿನಾರ ತಿನ್ಬಾ ಎದ್ದು. ಬ್ಯಾಡ ಕಣೆ ಅಮ್ಮಯ್ಯ, ನಂಗೆ ಏನು ಬೇಡ. ನಂಗೆ ಮಾರಾಯ ನಮ್ಮಪ್ಪ ಬಂದ್ರೆ ಸಾಕು. ಯಾತು ಬೇಡ ನಂಗೆ. ಹೋಗು ಹೋಗು. ಅತ್ತೆ ಭಾರತೆ ಈಗಲೇ ಸುಸ್ತಾಗೈತೆ, ಹಂಗೆ ಇದ್ರೆ ಸರಿ ಆಗ್ತೈತೆ. ಏ ಗುಂಡಮ್ಮ ಗುಂಡಮ್ಮ ಏನ್ ಮಾಡ್ತಿದ್ಯಾ? ಯಾಕೆ ಗುಂಡಮ್ಮ ಹಿಂಗ್ ಸಪ್ಕಿದ್ಯಾ? ಯೋನತ್ತೆ ನೀವ್ಯಾಕ್ರೆ ನೀವು ಎಲ್ಲ ಸಪ್ಕಿದ್ದೀರಾ? ಯಾತಿಲ್ ಬಾರ ಕುಡಜ್ಜಿ. ಇವರು ರಾಜ್ಕುಮಾರ್ ಇಲ್ವೇ, ರಾಜ್ಕುಮಾರ್ನ ಕಿಡ್ನಾಪ್ ಮಾಡ್ಯಾರಂತೆ. ಕಿಡ್ನಾಪ. ಏನ ರಾಜಪ್ಪನು ಕೃಷ್ಣಪ್ಪನು ಒತ್ಕೊಂಡಾಯ್ರೆ? ಅವ್ರನ್ನಕ್ಕೆ ಒತ್ಕೊಂಡಾಯ್ರೆ? ಯಾಕಂಡ್ರೆ ಬಂದಿದ್ರೆ ಒತ್ಕೊಂಡಾಯಕ್ಕೆ? ಅಯ್ಯೋ ಈ ಕಿವುಡಜ್ಜಿಗೆ ಈಗಲೂ ನಾವು ಹೇಳ್ಬೇಕಲ್ಲ. ನಮ್ಗೆ ಬೇಜಾರಾಗೈತಿ. ಲಸ್ಮಕ್ಕ ಆ ಕಿವುಡಜ್ಜಿಗೆ ಒಂಚೂರು ಜೋರಾಗಿ ಹೇಳಿ. ಆ ಕಿವುಡಜ್ಜಿ ಕಿವು ತೊಳ್ದಿದ್ರು
ಬಂದ್ ನಮ್ಮನೆ ಕೂತ್ಕೊಂಡು ರಾಜ್ಕುಮಾರ್ ಪಿಕ್ಚರ್ ಅಂತ ಆಗ್ಲಿಂದಾಗ್ಲೇ ನೋಡಾಳು ಕಣಿ. ಯೋಳೆ ಹಂಗಂತ ಜೋರಾಗಿ. ಹೇಳ್ತೀನಿ ಇರ್ಕೊಂಡಕ್ಕ. ಏ ಕಿವುಡಜ್ಜಿ, ರಾಜ್ಕುಮಾರ್ ಪಿಕ್ಚರ್ ನೋಡ್ತಿದ್ದಲ್ಲ, ಅವ್ರನ್ನ ಒತ್ಕೊಂಡೋಗ್ಯಾರಂತೆ, ಒತ್ಕೊಂಡೋಗ್ಯಾರೆ. ಹಾ, ಇವನೇನು ಸ್ಮಕ ಅಯ್ಯಪ್ಪನ ಹೊತ್ಕೊಂಡೋಗ್ಯಾರೇನೆ ಮಾರಾಯ. ನಮ್ಮಪ್ಪ ಎಂತ ಚೆನ್ನಾಗಿ ಪಿಕ್ಚರ್ ಮಾಡೋನು. ನೋಡಕ್ಕೆ ಒಂದು 2 ಕಣ್ಣು ಸಾಲದು ಕಣಿ ಅವನ ಪಿಕ್ಚರ್ಗಳ, ಅಂತ ಚೆನ್ನಾಗಿ ಪಿಕ್ಚರ್ ಮಾಡೋನು. ಮಾರಾಯ ನಮ್ಮಪ್ಪ ಯಾರೇ ಹೊತ್ಕೊಂಡೋದ್ರು ಅಲ್ಕಣೆ ಗುಂಡಮ್ಮ. ಇವನು ಹಿಂಗಾತು. ಅಯ್ಯೋ, ಕುಳು ನೀರು ಸೇರಂಗಾತಲ್ಲಿ ವಿಷಯ ತಿಳಿದು ಜೀವನೇ ನೆಲಕ್ಕೆ ಇಳಿದು ಹೋತು ಕಣೆ ನನಗೆ. ಮಾರಾಯ ನಮ್ಮಪ್ಪನ ಹೊತ್ಕೊಂಡೋಗ್ಯಾರಿ ಅಂತೀಯಲ್ಲಿ. ಮುಕ್ಕಣ್ ಸುಂದ್ರಜ್ಜಿ, ನಂಗೂ ಹಂಗೆ ಆಗಿರೋದು. ನನ್ ಸೊಸೆ ಉಣ್ಬಾ ಅಂತಾಳೆ, ನಂಗೆ ಉಣ್ಣಕ್ಕೆ ಇಟ್ಟು ಸೇರ್ತಿಲ್ಲ. ಯಾ ಬಾಯಾಗ ಉಣ್ಲಿ ಹೇಳು ಮತ್ತೆ. ಮಾರಾಯ ನಮ್ಮಪ್ಪನ ಹೊತ್ಕೊಂಡೋಗ್ಯಾರೆ ಅಂತಂದ್ರೆ ಜೀವ ಹಿಂಗ ಅಂತಾಯ್ತು ನನಗೆ. ಕುಕ್ಕಣಿ, ನಂಗೂ ಹಂಗೆ ಒಳ ಬರಂಗ ಆಗ್ತೈತಿ. ಎಂತ ಚೆನ್ನಾಗಿ ಪಿಕ್ಚರ್ ಮಾಡೋಣ, ಎಂತ ಚೆನ್ನಾಗಿ ಕುಕ್ಕಣ್ ನೋಡ್ತಿದ್ದೆ. ಅಜ್ಜಿ ಅಜ್ಜಿ ಅಜ್ಜಿ, ಅಮ್ಮ ನಂಗೆ ವಾರ ರಜೆ ಕೊಟ್ಟವ್ರೆ. ಅವ್ರು ಯಾರೋ ಕಿಡ್ನಾಪ್ ಮಾಡ್ಯಾರಂತೆ, ಅದಕ್ಕೆ ಒಂದು ವಾರ ತನಕ ರಜೆ ಕೊಟ್ಟವ್ರೆ. ಯಾಕಮ್ಮ ಎಲ್ಲ ಹಿಂಗಿದ್ದೀರಾ ಸಪ್ಪಗೆ? ಯಾಕೆ ಕೂಡ ಜೋಳ್ತೈತೆ? ಇವನಿಲ್ ಕಣೋ, ಅವರು ಪಿಕ್ಚರ್ಗೆ ಮಾಡ್ತಿದ್ರಲ್ಲ ರಾಜ್ಕುಮಾರ್, ಅವರು ಕಿಡ್ನಾಪ್ ಆಗ್ಯಾರಂತೆ. ಅದಕ್ಕೆ ನಿಮ್ಮ ಅಜ್ಜಿ ಉಣ್ಣಕ್ಕೂ ಬರ್ದಂಗೆ ಅಳ್ತಾ ಕೂತೈತಿ. ಅದೇ ನಡಿ, ಬರ್ತಾರೆ, ಕಿಡ್ನಾಪ್ ಆದ್ರೆ ಬಿಡಿಸ್ಕೊಂಡ್ ಬರ್ತಾರೆ. ನೀನು ನಡಿ, ನೀನ್ಯಾಕೆ ಅಳ್ತಾ ಕೂತಿದ್ಯಾ? ಅಲ್ಕಣೋ ಮಂಜ, ಅವರು ಮಾರಾಯ ನಮ್ಮಪ್ಪ ಬಂಗಾರದಂತ ಮನುಷ್ಯ, ಎಂತ ಪಿಕ್ಚರ್ ಮಾಡೋನ್ ಅಂತ ಮಾರಾಯನೇ ಅಪ್ಪ ಕಿಡ್ನಾಪ್ ಮಾಡಿರಲ್ಲೋ. ಬೇಡಪ್ಪ, ನಂಗೆ ಉಣ್ಣಗೂ ಸೇರಲ್ಲ, ತಿನ್ನಕ್ಕೂ ಸೇರ್ತಿಲ್ಲ. ಬೇಡ, ನಂಗೆ ಬ್ಯಾಡ. ಅಯ್ಯಪ್ಪ ಬರೋ ತಕ್ಕ ನಾನು ಹಿಂಗೇ ಇರ್ತೀನಿ. ಬೇಡಪ್ಪ, ನನಗೆ ಬ್ಯಾಡ. ನಾವು ಏನೋ ರಜಾ ಕೊಟ್ಟರೆ ಖುಷಿಯಾಗಿ ಆಟ ಆಡ್ಕೊಂಬನ ಅಂತ ಬಂದ್ರೆ ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲರೂ ಹಿಂಗ್ ಕುತ್ಕೊಂಡವ್ರಲ್ಲ. ನಮಗೆ ಮನ್ಸು ಬರ್ತೈತೆ ಆಟ ಆಡಕ್ಕೆ. ನಂಗೂ ಬೇಜಾರಾಗ್ತೈತೆ ಈಗ. ಯಾರೋ ಕಿಡ್ನಾಪ್ ಆಗ್ಯಾರ ಅಂತ ನಾನು ಖುಷಿಯಾಗಿ ಬಂದೆ. ಇಲ್ಲಿ ನೋಡಿ ನಮ್ಮ ಅಜ್ಜಿ ಇಷ್ಟೊಂದು ಬೇಜಾರು ಮಾಡ್ಕೊಂಡವ್ರೆ ಅಂದ್ರೆ ಯಾರೋ ಒಳ್ಳೆಯರೇ ಇರ್ಬೇಕು ಅಮ್ಮಂಗ್ ಕಾಣ್ತೈತೆ. ಅದೇ ಪಿಕ್ಚರ್ ಬರ್ತಿದ್ರು ಅಂತಾರೆ, ನಾವೇನೋ ಪಿಕ್ಚರ್ ನೋಡಿಲ್ಲಪ್ಪ, ನಂಗೂ ಗೊತ್ತಿಲ್ಲ. ಕಿರಣ, ಯಾಕಲ್ಲ ಸಪ್ಕಿದ್ಯಾ? ನೀನು ಸಪ್ಕಿದ್ಯಲ್ಲ, ನೀನು ಯಾಕ ಸಪ್ಕಿದ್ಯಾ? ಅಲ್ಲೋ ಕಿರಣ, ನಮ್ಮ ಮನೆಗೆ ನಮ್ಮ ಅಜ್ಜಿ ನಮ್ಮ ಅಮ್ಮಯ್ಯ ಯಾರು ಉಂಟಿಲ್ಲ ಕಣೋ, ಎಲ್ಲ ಸುಮ್ಕವ್ರೆ. ಆಮೇಲೆ ಹೊಳ್ತೈತೆ ನಮ್ಮ ಅಜ್ಜಿ. ಅದ್ಯಾರೋ ಕಿಡ್ನಾಪ್ ಆಗ್ಯಾರಲ್ಲ, ಅವ್ರು ಕಿಡ್ನಾಪ್ ಆಗಿರೋದಕ್ಕೆ ಹೊಳ್ತ ಕೂತೈತಿ. ಕುಕ್ಕಣು, ನಮ್ಮನೆಗೂ ಆಟಯ್ಯ. ನಮ್ಮನೆಗೂ ನಮ್ಮ ಅಜ್ಜಿ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ನಮ್ಮ ತಾತ ಎಲ್ಲ ಅಳ್ತ ಕೂತಾರ ಕಣೋ. ನಂಗೆ ನೋಡಿ ಸ್ಯಾನೆ ಬೇಜಾರಾತು. ಆಟ ಆಡೋಣ ಅಂತ ಖುಷಿಯಾಗಿ ಹೋದ್ನ, ಉಂಡು ಬರೋಣ ಅಂತ ಉಣ್ಲಿಲ್ಲ ಕಣೋ, ಹಂಗೆ ಬಂದೆ. ಅವ್ರು ಯಾರು ಉಣ್ದಂಗ್ ಕುಂತವ್ರೆ. ಇವನ ಮಾಡೋದು, ನಾವು ರಜೆ ಕೊಟ್ಟವ್ರೆ ಅಂತ ಖುಷಿಯಾಗಿದ್ರೆ ಇವರೆಲ್ಲ ಹಿಂಗ್ ಬೇಜಾರಾಗಿ ಕುಂತವ್ರಲ್ಲ. ಆಮೇಕಿಂದ ರೋಡಾಗ ನಾನು ನೋಡ್ಕೊಂಬಂದೆ, ಎಲ್ಲರೂ ಎಲ್ಲ ಮಾವ್ರೆ ಅಂತ ಕುತ್ಕೊಂಡು ಮಾತಾಡ್ಕೊಂತವ್ರೆ. ಪಾಪ ಒಳ್ಳೆರಂತೆ ಅವರು. ಅದೇ ಪಿಕ್ಚರಾಗೆ ಮಾಡ್ತಿದ್ರಲ್ಲ, ಪಿಕ್ಚರಾಗೆ ನಾನು ನೋಡಿದೀನಿ ಕಣ, ಒಂದು ಪಿಕ್ಚರ ಚೆನ್ನಾಗಿತ್ತು. ಆಮೇಲೆ ನಮ್ಮ ಅಜ್ಜಿ ನೋಡಿದ್ದೆ, ನನ್ಗೇನು ಗೊತ್ತಿಲ್ಲ ಅವರು. ಆದ್ರೆ ಪಾಪ ಭಾರಿ ಒಳ್ಳೆರಂತೆ. ಕಣ ಮತ್ತೀಗ ಒಳ್ಳೆರಾಗಿರೋ ಹೊತ್ತಿಗೆನೆ ಅವ್ರಿಗೆ ಇದು ಇಷ್ಟೊಂದು ಜನ ಇದ್ ಮಾಡ್ತಿರೋದು ಅಲ್ವೇ? ಈಗ ಒಂದ್ ಕೆಲಸ ಮಾಡೋಣ. ಈಗ ಹೆಂಗುನು ಅವ್ರನ್ನ ಎಲ್ಲ ಕರ್ಕೊಂಡು ಹೋಗ್ಯಾರಂತಲ್ಲ, ನಾವು ಹೋಗಿ ಅವರು ರಾಜ್ಕುಮಾರ್ ಫೈಟಿಂಗ್ ಮಾಡ್ತಾರಲ್ಲ, ಹಂಗ್ ಫೈಟಿಂಗ್ ಮಾಡಿ ಬಿಡಿಸ್ಕೊಂಬರೋಣ ಬತ್ತೀಗ ಮತ್ತೆ. ಉಕ್ಕಣ ಮಂಜ, ನಾನು ಬರ್ತೀನಿ ನಡಿ, ಹೋಗೋಣ, ಹೋಗಿ ಬಿಡಿಸ್ಕೊಂಡ್ ಬಂದ್ಬಿಡೋಣ. ಸರಿ ಮತ್ತೀಗ ನಡಿ, ಬ್ಯಾಗ್ ತಕೊಂಡು ಹೋಗೋಣ, ಇಲ್ಲ ಹಂಗೆ ಹೋಗೋಣ ನಡಿ. ಮಂಜುಂದು ಅಣ್ಣ, ಮಂಜುಂದು ಅಣ್ಣ. ಯಾಕಲ್ಲ ಹೌದಾ ಹಿಂಗ್ ಹೇಳ್ತಿದ್ಯಾ? ನಮ್ದು ಅಮ್ಮಿ ಇಲ್ಲ, ನಮ್ದು ಅಮ್ಮಿ ಅಳ್ತಾ ಇದ್ದಾರಲ್ಲ ಮನೆಗೆ ಗರಲ್ಲಿ, ಅದಕ್ಕೆ. ನಿಮ್ದು ಅಮ್ಮಿ ಯಾಕೆ ಅಳ್ತೈತಲ್ಲ? ಮಂಜುಂದು ಅಣ್ಣ ಸ್ಕೂಲಿಗೆ ಮೇಷ್ಟ್ರು ಹೇಳಿ ಇಲ್ಲ, ಅವ್ರು ಯಾರೋ ಕಿಡ್ನಾಪ್ ಆಗಿದ್ದಾರೆ ಅಂತ, ಅದಕ್ಕೆ ನಮ್ದು ಅಮ್ಮಿ ಅಳ್ತಾ ಇದ್ದಾರೆ. ಊರಾಗೆಲ್ಲ ಹಂಗೆ ಆಗಿರೋದು ವಿಷಯ. ನಾವು ಅದಕ್ಕೇನೆ ಅವ್ರನ್ನ ಬೆಳೆಸ್ಕೊಂಬರೋಣ ಅಂತ
ಒಂದು ಸಪೋರ್ಟ್ಗೆ ಇರ್ತೈತೆ ನಿಮ್ಗೆ. ಏ ಬೇಡ ಕಣೋ, ನೀನು ಸಣ್ಣನು, ಆಮೇಲೆ ಬೈತಾರೆ. ಏ ಬಿಡ ಮಂಜ, ಅವನು ಬರ್ತೀನಿ ಅಂತಾನೆ ಪಾಪ. ಬರ್ಲಿ, ಬಾರ ಹೋಗೋಣ. ಕಿರಣ, ಅಲ್ಲಿ ಬೋರಸ್ ನಿಂತೈತಲ್ಲ, ಅವಜ್ಜಿ ಎಲ್ಗೋಣ, ಎಲ್ಗೋಗ್ತೀವಿ ಅಂತ ಕೇಳಿದ್ರಿ, ಏನು ಹೇಳೋದು? ಈ ಕಡೆಗೆಲ್ಲ ಒಳ ಕಡೆಗೆ ಹೋಗ್ತೀವಿ, ಓದ್ಕೊಂತೀವಿ ಅಂತ ಹೇಳೋಣ, ಬಾರು. ಏಯ್ ಹುಡುಗ್ರ, ಎಲ್ಗೋ ಹಿಂಗೆ ಹೋಗ್ತಿದ್ದೀರಾ ಇಟ್ಟೊತ್ನಾಗ? ಅದೇ ಸಂಜೆ ಹೊತ್ತಾಯ್ತೆ, ಎಕ್ಕಡಿಗೆ ಹೋಗ್ತಿರೋದು? ಉಣಕೋ ದಾವುದ ಹಿಂಗೆ ಹೇಳ್ತಾವನೆ. ಬರಜ ಏನಿಲ್ಲ, ಇಲ್ಲೇನೆ ಹೊಲ್ತ ಕುತ್ಕೊಂಡು ಓದ್ಕೊಂಬನ ಬರ್ಕೊಂಬನ ಅಂತ ಹೋಗ್ತಿದೀವಿ, ರಜೆ ಕೊಟ್ಟಾರಲ್ಲ ಅದಕ್ಕೆ. ಏಯ್ ಹುಡುಗ್ರ, ನೀವು ನಂತಾಗೆ ಸುಳ್ಳು ಹೇಳ್ತೀರಾ? ನನ್ನ ವಯಸ್ಸೇನು ನಿಮ್ಮ ವಯಸ್ಸೇನು? ನೀವು ಸುಳ್ಳು ಹೇಳೋದು ನಮ್ಗೇನು ಗೊತ್ತಾಗಲ್ವೇನಾ? ಹೇಳ್ರೋ, ಎಕ್ಕಡಿಗೆ ಹೋಗ್ತಿರೋದು ನೀವು? ಅದು ಏನಿಲ್ಲ ಕಣ್ ಬರಜ, ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಇದು ಕಿಡ್ನಾಪ್ ಆಗ್ಯಾರಲ್ಲ, ಅದಕ್ಕೆ ಅವ್ರನ್ನ ಬಿಡಿಸ್ಕೊಂಬರೋಣ ಅಂತ ಹೋಗ್ತಿದೀವಿ ನಾವು. ನಮ್ಮ ಮನೆಗೆ ನಮ್ಮ ಅಜ್ಜಿ ಯಾರು ಉಂಟಿಲ್ಲ, ಊರಾಗೂ ಎಲ್ಲ ಹಂಗೆ ಅವ್ರೆ, ಅದಕ್ಕೇನೆ. ಏಯ್, ನೀವು ಇನ್ನೂ ಸೋಟುದ್ದೇ ಇದ್ದೀರಾ, ಬಿಡಿಸ್ಕೊಂಬರಕ್ಕೆ ಹೋಗ್ತಾರಂತೆ. ನೀವು ಅದೇನು ಮಾಡೋದು ಬೇಕಿಲ್ಲ, ಹೋಗ್ರಿ. ಅದನ್ನೆಲ್ಲ ಮಾಡ್ಕೊಂಬಕ್ಕೆ ಸರ್ಕಾರ ಐತೆ, ಪೊಲೀಸರು ಐತೆ. ಅವ್ರು ಬಿಡಿಸ್ಕೊಂಬಂತಾರೆ. ನೀವೇನು ಹೋಗ್ಬೇಡ್ರಿ, ಹೋಗ್ರಿ ಮನೆಗೆ, ಮನೆ ಕಡೆಗೆ ಹೋಗ್ರಿ. ಇಲ್ಲ, ಅವರು ಬಲು ಒಳ್ಳೆಯರಂತೆ, ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಐತೆ ನಾವು ಬಿಡಿಸ್ಕೊಂಬರ್ಬೇಕು. ನಮ್ಮ ಅಜ್ಜಿ ಉಂಡಂಗಿದ್ದೆ ನೋಡಕ್ ಆಗ್ತಿಲ್ಲ. ಹ್ಞೂನಪ್ಪ, ಬರೋಳ್ಳೆ ಮನುಷ್ಯನೇ, ಆದ್ರೆ ಏನು ಮಾಡೋದು, ಹಿಂಗಾಗೋಗ್ಬಿಟ್ಟೈತೆ. ಹೋಗ್ರಿ, ಅದೆಲ್ಲ ನಿಮ್ಮ ಕೈಲಿ ಆಗುದ್ದು. ಪೊಲೀಸರು ಅವರೇ ಬಿಡಿಸ್ಕೊಂಬರ್ತಾರೆ. ನೀವು ಹೋಗ್ರಿ ನಿಮ್ಮ ಪಾಡಿಗೆ, ನೀವು ಮನೆಗೆ. ಅಲ್ಲೆಲ್ಲ ಹೋಗ್ಬಾರ್ದಪ್ಪ, ಹೋಗ್ರಿ, ನೀವು ಇನ್ನೂ ಸಣ್ಣರು. ಹೋಗ್ರಿ, ನೀವು ಒಳ್ಳೆ ಹುಡುಗರಲ್ವಾ, ಜಾಣ ಮಕ್ಳು ಹಂಗೆಲ್ಲ ಮಾಡಬಾರ್ದು, ಹೋಗ್ರಪ್ಪ. ನಡೆಯೋ ಕಿರಣ, ಹೋಗೋಣ ನಮಗಿಂದ. ನಮ್ಮ ಅಜ್ಜರಿಗೆ ಗೊತ್ತಾರೆ, ಆಮೇಲೆ ಇನ್ನೂ ಸಾನೆ ಹೇಳ್ತೈತೆ. ಬಾ ಹೋಗೋಣ. ನಡಿ ಹೋಗೋಣ. ಕೆಲವು ತಿಂಗಳುಗಳ ನಂತರ. ಅಜಯ್, 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 ಎಲ್ಲಿದ್ದೀಯ? ಅಜ್ಜಿ, 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 ಏನ್ ಗೊತ್ತೆ ಅಜ್ಜಿ? ಯಾತ ಪಾಪ ಹೇಳು. ಅಜ್ಜಿ, ಅಜ್ಜಿ, ಏನ್ ಗೊತ್ತೆ? ಟಿವಿಗೆ ಹೇಳ್ತಾವ್ರೆ. ಯಾತ ಪಾಪ, ಯಾತ ಹೇಳ್ತಾವ್ರು? ಸಾಪ್ಕಿರ್ಬೇಡ, ಈಗ ಖುಷಿ ಖುಷಿಯಾಗಿರು, ನಗ್ತಿರು. ಅಜ್ಜಿ, ಏನ್ ಗೊತ್ತೆ? ಅದೇ ನೀನು ರಾಜ್ಕುಮಾರ್ ಕಿಡ್ನಾಪ್ ಆಗ್ಯಾರ ಅಂದಲ್ಲ, ಅವರು ಅವ್ರನ್ನ ಬಿಡುಗಡೆ ಮಾಡ್ಯಾರಂತೆ. ಅವರು ಮನೆಗ್ ಬಂದವರಂತೆ. ಏನ್ ಪಾಪ ನೀನ್ ಹೇಳೋದ್ ದಿಟ ನೀನು? ಮನೆಗ್ ಬಂದವ್ರೆ ಅವರು, ಬಿಡುಗಡೆ ಆದ್ರಂತೆ. ಗುಂಡಕಯ್ಯ ಬಾರಲಸ್ಪಕ್ಕ, ನಮ್ಮ ಮಂಜು ಹೇಳ್ತಿರೋದ್ ಕೇಳ್ದೇನೆ. ಯಾತಕ್ಕ? ಅದೇ ರಾಜ್ಕುಮಾರ್ ಬಿಡುಗಡೆ ಆಗಿರೋದೆ ಹೇಳಿನಿ ನಿಂಗೆ. ಉಕ್ಕಣಲಸ್ಮಕ್ಕ ಹೇಳ್ದ, ದಿಟ್ವೇನೆ ಬಂದವ್ರಂತೇನೆ. ಉಕ್ಕಣ್ಗುಂಡಕಯ್ಯ, ನಾನು ಅದ್ನೇ ಹೇಳಕ್ ಬಂದೆ, ನೀನು ಬೇಜಾರಾಗ್ ಕುಂತಿರ್ತೀಯ ಅಂತನ ಮಂಜಾಲೆ ಹೇಳವನೆ. ಬಿಡತ್ತ. ಮಾರಾಯ್ ನಮ್ಮಪ್ಪ, ಒಳ್ಳೇದಾಗ್ಲಪ್ಪ. ಸಣ್ಣಕ್ಕಿರ್ಲಿ. ಮಾಲಾ, ದೇವ್ರಿಗೆ ತುಪ್ಪದ ದೀಪ ಹಚ್ಚಮ್ಮ ಒಂಚೂರ. ಒಳ್ಳೇದಾಗ್ಲಿ. ಹೆಂಗ ಗುಂಡಕಯ್ಯ, ಒಳ್ಳೇರ್ಗೆ ಒಳ್ಳೇದಾಗ್ತೈತಿ ಅಮ್ಮದು ದಿಟ ನೋಡು. ಹೆಂಗ ಬಿಡುಗಡೆ ಆಗಿ ಅಚ್ಚುಕಟ್ಟಾಗಿ ಮನೆಗ್ ಬಂದವ್ರಿ. ಹೆಂಗ ಬಿಡತ್ತ, ಒಳ್ಳೇದಾತು. ಒಳ್ಳೇದಾಗ್ಲಮ್ಮ, ಚೆನ್ನಾಗಿರ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೊಂದು ನಮ್ಮ ಜೀವನದಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ. ಏನಂದರೆ, ಡಾಕ್ಟರ್ ರಾಜ್ಕುಮಾರ್ನ 2000ನೇ ಇಸ್ವಿನಲ್ಲಿ ಕಿಡ್ನಾಪ್ ಮಾಡಿದ್ರಲ್ಲ, ಆವಾಗ ಹಿಂಗೆ ಇದ್ದಿದ್ದು ನಮ್ಮ ಜನಗಳ ಪರಿಸ್ಥಿತಿ. ನಾನು ಕಂಡಂಥ ಒಂದು ಸತ್ಯ ದೃಶ್ಯ ಇದು. ಇಷ್ಟೊಂದು ಜನ ಅವರನ್ನು ಅಭಿಮಾನದಿಂದ ಹಚ್ಕೊಂಡಿದ್ರು. ಅವ್ರು ಕಿಡ್ನಾಪ್ ಆದಾಗ ಎಷ್ಟೇ ನೋವುಗಳನ್ನು ಅನುಭವಿಸಿದ್ರು ಪಾಪ. ಎಷ್ಟೋ ಜನ ಊಟ ಬಿಟ್ಟಿದ್ದು ನಾನು ನೋಡಿದ್ದೀನಿ ಕಣ್ಣಾರೇನೆ. ಹಂಗಾಗಿ ಅದೊಂದು ಘಟನೆನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಹಂಗಾಗಿ ಈ ಸ್ಟೋರಿ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಒಂಚೂರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಹಾಗೆ ಫ್ರೆಂಡ್ಸ್, ಇವತ್ತು ನಮ್ಮ ನಡುವೆ 2 ನಂದಾದೀಪಗಳು ಇಲ್ಲ. ಹಾಗಾಗಿ ಅವರಿಗೆ ನಮ್ಮ ಚಾನಲ್ ಕಡೆಯಿಂದ ಒಂದು ಭಾವಪೂರ್ಣ ಶ್ರದ್ಧಾಂಜಲಿನ ಅರ್ಪಿಸ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್, ನಾವಿವತ್ತು ನಮ್ಮ ಅಣ್ಣವರು ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. 2 ಮರೆಯಲಾದ ಮಾಣಿಕ್ಯ ಅಂತಲೇ ಹೇಳ್ಬೋದು. ನಮ್ಮ ಅಣ್ಣವರು ತಮ್ಮ ಕಣ್ಣುಗಳನ್ನು ದಾನ ಮಾಡಿ
ಎಷ್ಟೋ ಜನಕ್ಕೆ ಪ್ರೇರಣೆ ಆಗಿದ್ದಾರೆ. ತಮ್ಮ ಕಣ್ಣುಗಳನ್ನು ದಾನ ಮಾಡುವಂಥ ಮನಸ್ಸನ್ನು ಮಾಡೋ ರೀತಿ ಮಾಡಿದ್ದಾರೆ. ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅಷ್ಟೇನೆ ಎಷ್ಟು ಒಳ್ಳೆ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಹಾಗೆ ಒಂದು ಅನಾಥಾಶ್ರಮ ಕೂಡ ಒಂದು ನಡೆಸ್ತಾ ಇದ್ರು. ಹಾಗಂತ ಯಾರಿಗೂ ಗೊತ್ತಿರಲಿಲ್ಲ. ಅವರು ಹೋದಂಥ ಸಮಯದಲ್ಲಿ, ಅಂದರೆ ನಮ್ಮ ವಿಧಿವಶರಾದಂಥ ಸಮಯದಲ್ಲಿ ಅದೆಲ್ಲ ಗೊತ್ತಾಗಿದ್ದು. ಅಂದರೆ ತಾವು ಮಾಡಿರೋಂಥ ದಾನ ಧರ್ಮ ಯಾರಿಗೂ ಗೊತ್ತಾಗದಿರೋ ಥರ ಮಾಡಿದ್ದಾರೆ. ಅದಕ್ಕೆ ಹೇಳೋದು ದೊಡ್ಡ ಮನೆ ಅಂತ. ಹಾಗೆ ನಮ್ಮ ಈ ವಿಡಿಯೋ ಮೂಲಕ ಅವರಿಗೆ ಒಂದು ಟ್ರಿಬ್ಯೂಟನ್ನು ನಾವು ಸಮರ್ಪಿಸ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಪ್ರೀತಿ ವಿಶ್ವಾಸ ಅವರ ಕುಟುಂಬಕ್ಕೆ ಹಾಗೆ ಅವರ ಮಕ್ಕಳ ಮೇಲೆ ಸದಾ ಇರುತ್ತೆ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ.